ನಮ್ಮ ಜುಂಜ ಎಲ್ಗೋದ? ಈ ಹನುಮಂತಪ್ಪನೂ ಕಾಣಿಸ್ತಾ ಇಲ್ಲ. ಯಾರು ಬಂದಿಲ್ಲವಲ್ಲ ಎದ್ದಾಗಿಂದನ. ಈ ಎಲ್ಲಿಗೆ ಹೋದ್ರು ಇವರೆಲ್ಲನ? ನನಗೂ ಬಿಸಿಲಾಗ ಓಡಾಡ್ಕೊಂಡು ಬಂದು ಸುಸ್ತಾತಪ್ಪ. ಯಾರಿದ್ದೀರೇ ಮನೆಗೆ? ಏ ಜಯಮ್ಮ, ಮಾಯಾ, ಏ ಜಯಮ್ಮ, ಐದಿ ಇಲ್ವೇ? ಏನಜ್ಜಿ ಇಲ್ಲ ಇದ್ದೀವಲ್ಲ? ಏನ್ ಸಮಾಚಾರ? ಏನೂ ಇಲ್ಲ, ಬಿಸಿಲಾಗ ಹೋಗಿ ಬಂದಲ್ಲ, ಬಾಯರ್ಕೆ ಆಯ್ತು. ಒಂದು ಲೋಟ ನೀರನ್ನ ತಾಂಬಂದು ಕೊಡೆ. ಹೌದಾ? ನೀನ್ ಸೊಸೆನ ತತ್ತಾಳೆ ಇರು. ನನ್ನ ಸೊಸೆನ? ಇದೇನಿದು? ಮತ್ತೇನು ಸೂರ್ಯ ಯಾವ ಕಡೆ ಕೊಡ್ತಾ? ನನ್ನ ಸೊಸೆ ಅಂತ ಹೇಳ್ತಾ ಇದ್ದಾಳೆ. ಮಾಯಾ, ಮಾಯಾ, ನಿಮ್ಮ ಅತ್ತೆಗೆ ನೀರನ್ನು ತಂದು ಕೊಡಮ್ಮ. ಬಿಸಿಲಾಗೆ ಹೊರಗೆ ಸುತ್ತಾಡ್ಕೆ ಬಂದೈತೆ, ನೀರು ತಗಮ್ಮ. ಕೊಡೋಗಮ್ಮ, ಕೊಡೋಗ ನಿಮ್ಮ ಅತ್ತಿ. ತಗೊಳ್ಳಿ ಅತ್ತೆ, ನೀರು ಕುಡೀರಿ. ಸರಿ ಕೊಡಮ್ಮ, ನನ್ನ ಮುದ್ದಿನ ಸೊಸೆ. ಅಂತೂ ಇಂತೂ ಇಷ್ಟು ದಿನಕ್ಕೆ ಇವತ್ತಾದ್ರೂ ನನ್ನ ಅತ್ತೆ ಅಂತ ನಗ್ನಗ್ತಾ ಮಾತಾಡಿಸ್ತಾ ಇದೆಯಲ್ಲ. ಇವತ್ತು ಹಾಲು ಕುಡ್ದ ಸಂತೋಷ ಆಯ್ತು. ಕೊಡು. ಇಷ್ಟಕ್ಕೆ ಖುಷಿ ಪಟ್ರಿ ಹೆಂಗೆ? ಇನ್ನು ಮುಂದೆ ನಿನಗೆ ಸರ್ಪ್ರೈಸ್ ಕಾದಿದೆ. ನೀರು ಕುಡಿ ಮೊದಲು. ಸಪ್ಪೆಸ್ರ? ಏನ್ ಸಪ್ಪೆಸ್ರು ಮಾಡಿದ್ರಿ ಇವತ್ತು ಮನೆಯಾಗೆ? ಅಯ್ಯೋ ಅತ್ತೆ, ಅದು ಸಪ್ಪೆಸ್ರಲ್ಲ, ಸರ್ಪ್ರೈಸ್ ಸರ್ಪ್ರೈಸ್ ಅಂತ ನಮ್ಮ ಹೇಳಕ್ಕೂ ಬರಲ್ಲ. ಕುಡಿ ನೀರು. ತಾಳಮ್ಮ ಕುಡ್ದೆ, ಬಾಯಾರ್ಕೆಲ್ಲ ಹೋತು, ತಣ್ಣಗಾತು. ಇಲ್ಲೇ ಅದ್ಯಾತ ಕೊಡ್ತೀನಿ ಅಂದಲ್ಲ, ಯಾತ ಸರ್ಪ್ರೈಸ್ ಯಾತ ಅಂದಲ್ಲ? ಅಯ್ಯೋ ಅತ್ತೆ, ಅದು ಕೊಡೋದಲ್ಲ, ಹೇಳೋದು ನಿನಗೆ. ಸರ್ಪ್ರೈಸ್ ಸರ್ಪ್ರೈಸ್ ಅಂದ್ರೆ ಏನಂತಾರೆ ಅದಕ್ಕೆ ಕನ್ನಡದಾಗೆ? ಇದು ಆಶ್ಚರ್ಯಕರವಾದಂಥದ್ದು. ನಿಮಗೆ ಒಂಥರ ಏನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ನಿಮ್ಗೆ ಅರ್ಥ ಆಗಲ್ಲ. ಆಶ್ಚರ್ಯ ಆಗೋಂಥದ್ದು ವಿಷಯ. ಹೇಳ್ತೀನಿ ಅಂತ ಅರ್ಥ ಅದು. ಅದೇನೋ ಹೇಳಮ್ಮ, ಅದೇನು ಆಶ್ಚರ್ಯನೋ, ಏನು ಸರ್ಪ್ರೈಸೋ, ಏನು ಕತ್ತಿಯೋ, ಏನು ಜಯಮ್ಮ ಅದು? ಏನೂ ಇಲ್ಲ, ಇವತ್ತು ನಮ್ಮ ಮಾಯಾ ನಿನ್ನ ಅತ್ತೆ ಅಂತ ಕರೆದ್ಲು. ಯಾಕೆ ಹೇಳು? ಯಾಕೆ? ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ನನ್ನ ಮಗ ಕಾಣಿಸ್ತಾ ಇಲ್ಲ, ಎಲ್ಗೋದವನು? ನಿನ್ನ ಗಂಡನೂ ಕಾಣಿಸ್ತಾ ಇಲ್ಲ ಅಲ್ಲೇ ಜಯಿ. ಅಂತಾರೆ ಬಿಡು, ಈಗಲಾಗ್ಲೇ ಇಳ್ಕಂತಾರೆ 3 ಜನನು. ಏನೂ ಇಲ್ಲ, ಈಗ ನಮ್ಮ ಮನೆ ಬಿಟ್ಟು ನೀವು ಹೋಗಕ್ಕೆ ರೆಡಿ ಆಗ್ರಿ. ನೀನು ನಿನ್ನ ಮಗನು. ನಿನ್ನ ಮಗಳು ನನ್ನ ಅತ್ತೆ ಅಂದ್ಲು ಅಂದ ತಕ್ಷಣ ನಾವು ಮನೆ ಬಿಟ್ಟು ಹೋಗ್ತೀವ? ಅವಳು ಬಂದ್ರೇನೆ ನಾವು ಹೋಗೋದು ಅಂತಾನ ಅವತ್ತೇ ಹೇಳ್ದೆ ತಾನೆ. ಸೊಸೆನ್ ಬಿಟ್ಟು ಅದೆಂಗೆ ನಾವು ಹೋಗಕ್ಕಾಗುತ್ತೆ? ಅಯ್ಯೋ ಮುದ್ರಂಗಜ್ಜಿ, ಈಗ ನಿಮ್ ಸೊಸೆನೇನ್ ಕರ್ಕೊಂಡು ಹೋಗ್ಬೇಡಿ ಅಂತ ನಾನು ಹೇಳಿಲ್ಲ. ಅವಳು ಅಷ್ಟೇನೆ, ನಾನು ಹೋಗಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ ಜೊತೆಗೆ ಬರಕ್ಕೆ ರೆಡಿ ಆಗಿದ್ದಾಳೆ. ನಿಮ್ ಸೊಸೆ ನೀವು ನಿಮ್ ಮನೆಗೆ ಕರ್ಕೊಂಡು ಹೋಗ್ಬೋದು. ಮಗನ್ನು ಸೊಸೆನು ಇಬ್ರು ಜೊತೆಗೆ ಕರ್ಕೊಂಡು ಹೊರಡ್ರಿ. ನಿಜನೇನೆ ಜಯಮ್ಮ ನೀನ್ ಹೇಳ್ತಾ ಇರೋದು? ಮಾಯಾ ನಮ್ ಜೊತೆ ಬತ್ತಾಳ? ಮತ್ತೆ ಬರ್ಲೇಬೇಕಲ್ಲ, ಎಷ್ಟು ದಿನ ಅಂತೇಳಿ ತವ್ರ ಮನೆಗೆ ಇರಕ್ಕಾಗುತ್ತೆ ಹೇಳು? ಅದಕ್ಕೆ ನಿಮ್ ಜೊತೆ ಬರಕ್ಕೆ ರೆಡಿ ಆಗಿದ್ದಾಳೆ ನಮ್ಮ ಮಾಯ. ಅಲ್ವೇನ ಮಾಯ? ಹೇಳು ನಿಮ್ಮ ಅತ್ತೆಗೆ, ಹೋಗೋಣ ನಡೆಯುತ್ತೆ ನಮ್ಮ ಮನೆಗೆ ಅಂತಾನ ಹೇಳಿ. ಹ್ಞೂ ಅತ್ತೆ, ನಾನು ನಿಮ್ಮ ಜೊತೆ ಬರಕ್ಕೆ ರೆಡಿ ಆಗಿದ್ದೀನಿ. ಎಲ್ಲ ಬ್ಯಾಗು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಡೀರಿ ಹೋಗೋಣ. ಇದೇನಪ್ಪ ಆಶ್ಚರ್ಯ, ಇಷ್ಟು ದಿನ ನನ್ನ ಮಗನ ಗಂಡ ಅಂತ ಒಪ್ಕೊಂತಿರ್ಲಿಲ್ಲ, ನನ್ನ ಅತ್ತೆ ಅಂತಿರ್ಲಿಲ್ಲ. ಏನಿವತ್ತು ಅತ್ತೆ ಅಂತ ಇದ್ದಾಳೆ, ನಮ್ಮ ಮನೆಗೆ ಹೋಗೋಣ ನಡೀರಿ ಅಂತಾಳೆ. ಏನಪ್ಪ ಆಶ್ಚರ್ಯ ಇದು? ನಿಜವಾಗ್ಲೂ ಏನಾದರೂ ಈಗ ಮನಸ್ಸು ಬದಲಾಯಿಸಿದ್ರು ಅಥವಾ ತಾಯಿ ಮಗಳು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಾ ಇದ್ದಾರೋ? ನನಗೆ ಯಾಕೋ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವರಿಬ್ಬರು ಸೇರ್ಕೊಂಡು ಅಂತ ಅನ್ನಿಸ್ತೈತೆ. ಏನದು? ಮುದ್ರಂಗಕ್ಕಯ್ಯ, ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಹೊಡ್ರಿ ನಿಮ್ಮ ಸೊಸೆ ನೀವು ಕರ್ಕೊಂಡು ಹೋಗ್ರಿ ನಿಮ್ಮ ಮನೆಗೆ. ಎಷ್ಟು ದಿನ ಅಂತೇಳಿ ಇಲ್ಲಿರಕ್ಕಾಗುತ್ತೆ? ಜಯಮ್ಮ, ನೀನು ಹೇಳ್ತಿರೋದು ನಿಜನೋ ಏನೋ ಕನ್ಸ? ಏನೇ ಏ ಮಾಯಾ, ನನ್ನ ಮಗನ ಜೊತೆಗೆ ಬತ್ತೀಯ ನೀನು ನಮ್ಮ ಮನೆಗೆ? ಬತ್ತೀನಿ ಅಂತ ಹೇಳಿದ್ನಲ್ಲ, ಎಷ್ಟು ಸಲ ಹೇಳ್ಬೇಕು ಅದನ್ನ? ಬತ್ತೀನಿ ಅಂತಾನ. ಬ್ಯಾಗ್ ಎಲ್ಲನ ರೆಡಿ ಮಾಡ್ಕೊಂಡು ನಾನು ರೆಡಿ ಆಗಿದ್ದೀನಿ. ನಿಮ್ಮ ಮಗ ಬರಬೇಕು, ನೀವು ಹೊರಡಬೇಕು ಅಷ್ಟೇನೆ. ನನ್ನ ಮಗ ಎಲ್ಗೋಗವನೀಗ? ಎಲ್ಗೂ ಇಲ್ಲ, ಬರ್ತಾರೆ ಇರು. ಹೇಳ್ ಕಳ್ಸಿದ್ದೀನಿ. ಬರ್ತಾನೆ ನಿನ್ನ ಮಗ, ಎಲ್ಲಿದ್ರು ಬಾ ಅಂತಾನ ಹೇಳಿದ್ದೀನಿ. ನೀನೇನೆ ನಿಂತಿದ್ಯಾ? ಹೋಗು, ಲೋಟ ಲಿಕ್ಕಿ ನಿಮ್ಮ ಅತ್ತೆದು ನಿಂದು ಬ್ಯಾಗನು ತಗೊಂಡು ಹೋಗಿ ಜಲ್ದಿ. ನಿನ್ ಗಂಡ ಈಗ ಬರ್ತಾನೆ, ಹೊರಡಿರಂತೆ ನಿಮ್ಮ 3 ಜನನು ನಿಮ್ಮ ಮನೆಗೆ ನೀವು. ಎಷ್ಟು ದಿನ ಅಂತ ಹೇಳ್ತವ್ರ ಮನೆಗೆ ನಿಮ್ಮ ನಿಕ್ಕೆ ಮಕ್ಕಾಗುತ್ತೆ ಹೇಳು? ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಇರ್ಬೇಕು, ಕಷ್ಟ ಆಗ್ಲಿ ಸುಖ ಆಗ್ಲಿ. ಹೋಗು, ಲೋಟ ಇಕ್ಕು ಬರೋದು ಜಲ್ದು. ಸರಿ ಅಮ್ಮ, ಆಯ್ತು. ಜಯಮ್ಮ, ಇದೆಲ್ಲ ನಿಜನೇನೆ? ನನಗೆ ಯಾಕೋ ಒಂಥರ ಕನಸು ಕಾಣೋ ಥರ ಕಾಣಿಸ್ತೈತಲ್ಲಿ. ಅಲ್ಲ, ನೀನು ನಿನ್ನ
ಮಗಳನ್ನ ನನ್ನ ಮಗನ ಜೊತೆ ಕಳಿಸ್ಕೊಡ್ತಿದ್ಯಾ? ಹಾ, ಇನ್ನೊಂದ್ಸಲ ಯೋಚನೆ ಮಾಡಿದ್ಯಾ? ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇರೋದು. ನನ್ನ ಮಗಳೂ ಒಪ್ಕೊಂಡವಳೆ, ಅದಕ್ಕೆ ಕಳಿಸ್ತಾ ಇರೋದು. ಇಷ್ಟ ದಿನ ನನ್ನ ಮಗಳು ಒಪ್ತಾ ಇರ್ಲಿಲ್ಲ, ನಾನು ಹೋಗಲ್ಲ, ಅವ್ನು ನನಗಿಷ್ಟ ಇಲ್ಲ, ಡೈವರ್ಸ್ ಕೊಡ್ತೀನಿ ಅಂತಿದ್ಲು. ಈಗ ಮನ್ಸು ಬದಲಾಯಿಸ್ಕೊಂಡಿದ್ದಾಳೆ. ಇನ್ನೇನ್ ಮಾಡೋದು, ಆಗಿದ್ದಾಗೋಯ್ತು, ಮದುವೆ ಎಲ್ಲ ಆಯ್ತು. ಗಂಡನ ಮನೆಗೆ ಇರೋಣ, ಇಲ್ಲಿ ಸುಮ್ಮನೆ ಇದ್ದಷ್ಟು ಇಲ್ಲಿ ಹೆಂಗಸ್ರು ಎಲ್ಲ ಆಡ್ಕಂತಾರೆ ಅಂತಾನ ಹೊರಟಿದ್ದಾಳೆ ಅವಳು. ನಾನು ರೆಡಿ ಅತ್ತೆ, ನಡೀರಿ ಹೋಗೋಣ. ಬಂದಿ ಬಿಟ್ಟ, ಬ್ಯಾಗ್ ನಂದು ತಗೊಂಬಂದ. ನಡೀರಿ ಹೋಗೋಣ. ಅತ್ತೆ ಅತ್ತೆ ಏನೋ ನನಗೊಬ್ನಿಗೆ ಮಾತ್ರ ಬರೋಕ್ಕೆ ಹೇಳಿ ಕಳಿಸಿದ್ರಿ, ಏನತ್ತೆ? ಬಾರಪ್ಪ ಅಳಿಯ, ಬಾ. ಅಳಿಯ ಅಲ್ಲ, ನೀನು ಮನೆ ತೊಳೆಯ. ನಾನು ಮನೆ ತೊಳೆದಿದ್ದು ಸಾಕು, ಇನ್ಮೇಲೆ ನಿನ್ನ ಮನೆ ತೊಳ್ಕೊ ಹೋಗಿ. ನಿಮ್ಮ ಅಮ್ಮನೂ ನಿನ್ನ ಹೆಂಡ್ತಿನೂ ನಿನ್ನ ಜೊತೆ ಬರಕ್ಕೆ ರೆಡಿಯಾಗಿ ನಿಂತವ್ರೆ ಬ್ಯಾಗ್ ಹಿಡ್ಕೊಂಡು. ನಿಮ್ಮ ಮನೆಗೆ ನೀನು ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ಬೋದು. ನಮ್ಮ ಮಾಯ ಹೊರಟು ನಿಂತಿದ್ದಾಳೆ, ಅದಕ್ಕೆ ಹೇಳ್ ಕಳಿಸಿದ್ದು. ಇನ್ಮೇಲೆ ನೀವೇನಿದ್ರು ಹಬ್ಬಕ್ಕೆ ಯಾಕಾದ್ರೂ ಬರೋದಷ್ಟೇ, ಬರೋದು ಹೋಗೋದು, ಇಲ್ಲೇ ಇರಂಗಿಲ್ಲ. ಅದಕ್ಕೆ ಹೇಳ್ ಕಳಿಸಿದ್ದು. ಇಲ್ಲಿದ್ರೆ ನಿನ್ನ ಈ ಮನೆಗೂ ಸೇರಿಸ್ತಿರ್ಲಿಲ್ಲ. ಹೌದಾ ಅತ್ತೆ? ಅಲ್ಲ, ಜಗ್ಗು ಮತ್ತೆ ಮಾವ ಅವ್ರನ್ನ ಮನೆಗೆ ಸೇರ್ಸಲ್ವಾ ನೀವು? ಅವ್ರ ಕತೆ ಬಿಡು, ಅವ್ರದ್ದೇನೋ ಆಗುತ್ತೆ, ಆಮೇಲೆ ನಾನು ಅವ್ರನ್ನೆಲ್ಲ ವಿಚಾರಿಸ್ತೀನಿ. ಮೊದಲು ನೀನು ಹೆಂಡ್ತಿ ನೀನು ಕರ್ಕೊಂಡು ನಿಮ್ಮ ಅಮ್ಮನೂ ನೀನು ಹೆಂಡ್ತಿನೂ ನಡಿ ನಿಮ್ಮ ಮನೆಗೆ ಹೊರಡು. ಲೋ ಜುಂಜಾ, ಈಗ ಹೋಗ್ಲೇಬೇಕಲ್ಲೋ ಈ ಮನೆ ಬಿಟ್ಟು, ಏನು ಮಾಡೋದು? ಏನು ಮಾಡೋದು ಅಂದರೆ, ಇನ್ನೇನು ಅವಳು ಬರ್ತೀನಿ ಅಂತಳಲ್ಲ, ಹೋಗೋದೆ ಬಿಡು. ನನ್ನ ಹೆಂಡ್ತಿನೇ ಒಪ್ಕೊಂಡ್ಮೇಲೆ ಮತ್ತಿನ್ಯಾಕೆ ಇಲ್ಲಿರೋಣ? ಮಾಯಾ ನಿಜವಾಗ್ಲೂ ನನ್ನ ಗಂಡ ಅಂತ ಒಪ್ಕೊಂಡ ನೀನು? ಏನ್ ಅಳಿ ಅಂದ್ರೆ ಹಿಂಗ್ ಕೇಳ್ತಾ ಇದ್ದೀರಾ? ಗಂಡ ಅಂತ ಒಪ್ಕೊಂಡೆ, ನಿಮ್ ಜೊತೆಗೆ ನಿಮ್ ಮನೆಗೆ ಬರಕ್ಕೆ ರೆಡಿಯಾಗಿ ನಿಂತ್ಕೊಂತಿದ್ಲ ಬ್ಯಾಗ್ ಹಿಡ್ಕೊಂಡು? ಹೇಳಿ ಮಾಯಾ, ನೀನೇ ಹೇಳಮ್ಮ ನಿನ್ ಗಂಡಗೆ. ಹೌದು, ಅಮ್ಮ ಹೇಳ್ತಾ ಇರೋದು ಸತ್ಯ. ನೀವು ಹೆಂಗೆ ಇರ್ಬೋದು, ಏನೇ ಆಗಿರ್ಬೋದು, ಏನೇ ಮೋಸ ಆಗಿರ್ಬೋದು, ಕೊನೆಗೆ ಉಳ್ಕೊಂಬೋದು ನಾನು ನೀನು ಗಂಡ ಹೆಂಡ್ತಿ ಅಂತಾನೆ ತಾನೆ. ಅದೇ ಸತ್ಯ ಅಂದಮೇಲೆ ನಾನು ಯಾಕೆ ಸುಮ್ಮನೆ ಆಗ್ಲಾಗ್ಲ ಜಗಳ ಮಾಡೋದು, ಇಲ್ಲೇ ಇದ್ದು ನಮ್ಮ ಅಮ್ಮಯ್ಯರಿಗೂ ಯಾಕೆ ತೊಂದರೆ ಕೊಡೋದು? ಅದಕ್ಕೆ ನಮ್ಮ ಮನೆಗೆ ನಾವು ಹೋಗೋಣ ಅಂತ ನಾವು ಹೊರಟಿದ್ದೀನಿ. ನಡೀರಿ, ಬೇಗ ಟೈಮ್ ಆಗುತ್ತೆ. ಅತ್ತೆ ನಡಿಯತ್ತೆ. ನಿಜನಾ? ನೀನು ನಮ್ಮ ಮನೆಗೆ ಇರ್ತೀಯಾ? ಇರ್ತೀಯ ಅಂದ್ರೆ ಇರ್ಲೇಬೇಕು. ಗಂಡನ ಜೊತೆ ಹೆಂಡ್ತಿ ಇರ್ದೆ ಇನ್ನೇನು ತವ್ರ ಮನೆ ಕೂಕೊಂಡಿರಕ್ಕಾಗತ್ತೆ? ಎಷ್ಟು ದಿನ ಅಂತ ಕೂಕೊಂಡಿರ್ತಾಳೆ? ಅದಕ್ಕೆ ನಾನೇ ಬುದ್ಧಿ ಹೇಳಿ, ನಡಿಯಮ್ಮ ನೀನು ಮನೆಗೆ ನಡಿ, ನಿಮ್ಮ ಮನೆಗೆ ನೀನು ಅಂತಾನ ನಾನೇ ಹೇಳಿದ್ದೀನಿ. ಅದಕ್ಕೆ ಹೊರಟು ನಿಂತಿದ್ದಾಳೆ, ಕರ್ಕೊಂಡು ನಡೀರಿ. ಸರಿ ಆಯಿತು ಮಾಯಾ, ಬಾ. ನೀನು ನನ್ನ ಜೊತೆಗೆ ಬಂದರೆ ನನಗೂ ಖುಷಿನೇ ಅಲ್ವಾ? ಇಷ್ಟು ದಿನ ನಾನು ನಿನ್ನ ಜೊತೆಗಿರಬೇಕು, ನೀನು ನನ್ನ ಗಂಡ ಅಂತ ಪ್ರೀತಿ ಮಾಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ದೆ. ನೀನೇ ನಾನು ನೋಡಿರಂಗೆ ಒಳ್ಳೆ ಚೇಳು ನೋಡ್ದಂಗೆ ಆಡ್ತಿದ್ದೆ, ಓಡೋಗ್ತಿದ್ದೆ ನನ್ನಿಂದ ದೂರನ. ಆಯಿತು ಬಿಡು, ಈಗಲಾದರೂ ಒಪ್ಕೊಂಡಲ್ಲ ಸದ್ಯ. ಮಾಯಾ, ಬ್ಯಾಗ್ ಎರಡು ನಿನ್ ಗಂಡು ಕೊಡಮ್ಮ, ಹಿಡ್ಕೊಂತಾನೆ. ಇಸ್ಕೊಳ್ಳಿ ಅಳಿ ಅಂದ್ರೆ ಇಸ್ಕೊಂಡು ಹೊರಡ್ರಿ ನಡೀರಿ ಹಿಡ್ಕೊಂಡು. ಸರಿ ಆಯ್ತತ್ತೆ. ಮಾವನಿಗೂ ಜಗ್ಗುಗೂ ಹೇಳ್ಬಿಡಿ ಅತ್ತೆ, ಹಿಂಗೆ ಜುಂಜಾ ಹೋದ ಅವ್ರ ಮನೆಗೆ ಹೆಂಡ್ತಿನ ಕರ್ಕೊಂಡು ಅಂತಾನ. ಪಾಪ ಅವ್ರಿಗೇನೂ ಗೊತ್ತಿಲ್ಲ, ಅವರು ಅಲ್ಲೇ ಇದ್ದಾರೆ. ಅಲ್ಲೇ ಕೆರೆ ಹತ್ರನೇ ಕೂತ್ಕೊಂಡಿದ್ರು ಅತ್ತೆ. ಹೇಳ್ತೀನಿ ಅಳಿ ಅಂದ್ರೆ ನೀವು ಹೊರಡ್ರಿ. ಮಾಯಾ ನಡಿಯಮ್ಮ, ನೀನೇನೆ ಮುಂದೆ. ಮುದ್ರಂಗಮ್ಮ, ನೀನೇ ನಂಗೆ ಯೋಚನೆ ಮಾಡ್ತಾ ಇದ್ಯಾ? ಹೊರಡು. ಇಷ್ಟ ದಿನ ಹೆಂಗ್ ಹೋದ್ಲಾಗಿಲ್ಲಿ ನಾವು ಮಾಡಿರ್ತಿದ್ವಿ, ತಿಂದು ಕುಕ್ಕಂತಿದ್ದೆ. ಈಗ ಅಲ್ಲಿ ಹೆಂಗ್ ಮಾಡೋದು ಅಂತ ಯೋಚನೆ ಆಗ್ತೈತಾ? ಇಷ್ಟ ದಿನ ಅಂತೂ ಸೊಸೆ ಬರ್ಲಿ ಅಂತಿದ್ದೆ. ಈಗ ಸೊಸೆ ಬರ್ತೀನಿ ಅಂದ್ರೆ ನೀನು ಹೋಗಕ್ ತಯಾರಿಲ್ವಲ್ಲ, ಯಾಕೆ? ಅಯ್ಯೋ ಹಂಗೇನಿಲ್ಲ, ಹೋಗ್ತೀನಿ ನಾನು ಸೊಸೆ ಬಂದ್ಮೇಲೆ ನಾನೇ ಕಿಲ್ಲಿರ್ಲಿ ನಿಮ್ಮ ಮನೆಗೆ ಹೋಗ್ತಾ ಇದ್ದೀನಲ್ಲ. ಯಾಕೋ ಮೀನಾಮೇಶ ಎಣಿಸ್ತಿದ್ದಲ್ಲ ಹೋಗಕ್ಕೆ, ಅದಕ್ಕೆ ಹಂಗಂದೆ. ಹೊರಡ್ರಿ, ನಾನು ನನ್ನ ಮಗಳನ್ನ ಆಮೇಲೆ ಬಂದು ನೋಡ್ತೀನಿ. ಸರಿ ಅಮ್ಮ, ಆಯ್ತು, ಹೋಗಿ ಬರ್ತೀನಿ. ನಿನ್ ಗಂಡ ನಿನ್ ಮಗುಗೆ ನಿನ್ ಸೊಸೆಗೆ ಹೇಳು, ಹರಿತನ್ಗೆ. ಹೇಳ್ತೀನಿ ಹೊರಡು. ಹಬ್ಬ, ಪಿಡೆಗಳು ತೊಲಗಿಲ್ವಲ್ಲ ಸದ್ಯ. ಈ ಮನೆ ಬಿಟ್ಟು ಕಳ್ಸೋದು ಹೆಂಗೆ ಅಂತ ಚಿಂತೆ ಆಗಿತ್ತು. ಈಗ ಸಮಾಧಾನ ಆಯ್ತು. ಈ ಐಡಿಯಾ ಮೊದಲೇ ಬಂದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ತೊಲಗಿಸ್ಬೋದಾಗಿತ್ತು. ನನ್ನ ಗಂಡ ನನ್ನ ಮಗನ್ನ ಹಾಳು ಮಾಡೋದಾದ್ರೂ ತಪ್ತಿತ್ತು ಈ ಜುಂಜ. ನಾನು ನೋಡು, ಎಲ್ಲ ಹಾಳಾದ್ಮೇಲೆ ಅದೇನೋ ಹೇಳ್ತಾರಲ್ಲ, ಎಲ್ಲ ಬೆಂಕಿ ಎಲ್ಲ ಹುರಿದೋದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅನ್ನಂಗೆ ಆಯ್ತು. ಆದ್ರೂ ಈ ಕಳ್ಸಿದ್ದು ಏನೋ ಒಳ್ಳೇದೇ ಆಯ್ತು ಬಿಡು. ಇನ್ನೇನಾದ್ರೂ ಆಗತ್ಕು ಮೊದಲು ಕಳ್ಸಿನಲ್ಲ ಸದ್ಯ ತೊಲಗಿ ಹೋಯ್ತು.